ಸ್ನೇಹಿತರೆ, ಮನೆ ಸಿಂಪಲ್ ಆಗಿದ್ರು ಅರಮನೆ ಅಂತಿದ್ದೆ. ನೋಡಿ ಹಾಲ್ ನೋಡಿ ಎಷ್ಟು ದೊಡ್ಡ ಪ್ಲೇಸಸ್ ಸಿಗ್ತಾ ಇದೆ ಅಂತ. ಹಾಲ್ನಿಂದನೇ ಎನಿಮೆಟ್ಲು ಕೂಡ ಇಟ್ಟಿದ್ದಾರೆ. ಪ್ರಧಾನ ಬಾಗಿಲು ಡೋರ್ ಕೂಡ ತುಂಬಾನೇ ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂತದ್ದು. ಹಾಲ್ನಲ್ಲಿ ನೋಡಿ ಒಂದು ಸಿಂಪಲ್ ಆದಂತಹ POP ಸೀಲಿಂಗ್ ಮಾಡಿದ್ರಿಂದ ಹಾಲ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಹಾಲ್ನಿಂದನೇ ನೋಡಿ ಪೂಜಾ ರೂಮ್ ಡೋರ್ ಕೂಡ ಇಟ್ಟಿರುವಂತಹದ್ದು. ಪೂಜಾ ರೂಮ್ ಡೋರ್ ನೋಡಿ ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂತಹದ್ದು, ತುಂಬಾನೇ ಚೆನ್ನಾಗಿ ಕೂಡ ಕಾಣ್ತಾ ಇದೆ. ಹಾಗೆ ಹಾಲ್ನಿಂದನೇ ನೋಡಿ ಕಿಚನ್ ಡೈನಿಂಗ್ ಪ್ಲಾನಿಂಗ್ ಮಾಡಿರುವಂತಹದ್ದು. ಕಿಚನ್ನಿಂದನೇ ಒಂದು ಬೆಡ್ರೂಮ್ ಕೂಡ ಇಟ್ಟಿದ್ದಾರೆ. ಈ ಬೆಡ್ರೂಮ್ನಂತೂ ತುಂಬಾನೇ ಟ್ರೆಡಿಷನಲ್ ಆಗಿದೆ. ಪೇಂಟ್ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತಹ ಪ್ಲ್ಯಾನನ್ನು ಮಾಡಿದ್ದಾರೆ. ಗೋಡೆಗಳಿಗೆಲ್ಲ ಟೈಲ್ಸನ್ನು ಹಾಕಿ ಡಿಸೈನ್ ಮಾಡಿರುವಂಥದ್ದು. ಗ್ರೂ ಸಿಸ್ಟಮಲ್ಲಿ ಟೈಲ್ಸನ್ನು ಕುಳಿಸಿರುವಂಥದ್ದು. ಗ್ರೂಗಳಲ್ಲಿ ನೋಡಿ ಗೋಲ್ಡ್ ಕಲರಲ್ಲಿ ಜರಿ ತುಂಬಿರುವಂತಹದ್ದು. ಹಾಗೆ ವಿಂಡೋನ ಸುತ್ತಲೂ ಕೂಡ ಬ್ಲ್ಯಾಕ್ ಕಲರ್ ಗ್ರನೈಟಿಂದ ಡಿಸೈನ್ ಮಾಡಿರುವಂತಹದ್ದು. ಹಾಗೆ ಎರಡು ಗೋಡ್ರೇಜ್ ಟೈಪಲ್ಲಿ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೋಡಿ L ಶೇಪಲ್ಲಿ ಕಪಾಟ್ಗಳನ್ನು ಮಾಡಿರುವಂತಹದ್ದು. ಹಾಗೆ ಈ ವಾರ್ಡ್ರೋಬ್ ನೋಡಿ ಗೋಡ್ರೇಜ್ ಟೈಪಲ್ಲಿ ಸಿಂಪಲ್ ಆಗಿದೆ. ಹಾಗೆ ನೆಲಕ್ಕೆ ಹಾಕಿರುವ ಗ್ರನೈಟ್ ಕೂಡ ಗೋಡೆಗೆ ಹಾಕಿರುವ ಟೈಲ್ಸ್ಗೆ ಮ್ಯಾಚಿಂಗ್ ಆಗಿರೋ ಥರನೇ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಈ ರೂಮ್ಗೆ ನೋಡಿ ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಕೂಡ ಮಾಡಿದ್ದಾರೆ. ಈ ಬಾತ್ರೂಮ್ ಅಂತೂ ಟ್ರೆಡಿಷ್ನಲ್ ಆಗಿದೆ. ಹಾಗೆ ತುಂಬಾ ದೊಡ್ಡ ಪ್ಲೇಸಸ್ ಸಿಗೋ ಥರನೇ ಪ್ಲ್ಯಾನಿಂಗ್ ಮಾಡಿಕೊಂಡು ಬಾತ್ ಟಬ್ ಕೂಡ ಇಟ್ಟಿದ್ದಾರೆ. ಹಾಗೆ ನೋಡಿ ಈ ವಾಶ್ರೂಮಲ್ಲೂ ಕೂಡ ಮೇಲ್ಗಡೆ ತನಕನೂ ಟೈಲ್ಸನ್ನು ಹಾಕಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಹಾಗೆ ಡೋರ್ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಕೂಡ ಇಟ್ಟಿದ್ದಾರೆ. ತುಂಬ ಜನರಿಗೆ ಇದು ಏನಂತಲೇ ಗೊತ್ತಿಲ್ಲ. ಇದರಲ್ಲಿ ಸ್ನಾನ ಮಾಡುವುದು, ಇದನ್ನು ಬಾತ್ ಟಬ್ ಅಂತ ಹೇಳ್ತೇವೆ. ಇದನ್ನು ನೋಡಿ ಸ್ವಿಮ್ಮಿಂಗ್ ಪೂಲ್ ಇಷ್ಟಪಡೋರು ಇದನ್ನು ಒಂದು ಬಾತ್ರೂಮಲ್ಲಿ ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಸ್ನಾನ ಮಾಡುವಾಗ ನೀರು ತುಂಬಿಕೊಂಡು ಸ್ನಾನ ಆದ ನಂತರ ನೀರು ಖಾಲಿ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಬಟನನ್ನು ಪ್ರೆಸ್ ಮಾಡಿಕೊಂಡ್ರೆ ನೀರು ತುಂಬಿಕೊಳ್ಬೋದು, ಖಾಲಿ ಕೂಡ ಮಾಡ್ಕೊಳ್ಬೋದು. ಹಾಗೆ ನೋಡಿ ಇದು ಒಂಥರ ಡಿಫ್ರೆಂಟ್ ಟೈಪಲ್ಲೂ ಕೂಡ ಇದೆ. ನಿಮಗೆ ಯಾವ ಥರ ಬೇಕೋ ಆ ಥರ ಬಾತ್ ಟಬ್ ಕೂಡ ಸಿಗುತ್ತೆ. ಸಿಂಪಲ್ ಬಾತ್ ಟಬ್ ಕೂಡ ತಗೊಳ್ಬೋದು. ಇದು ತುಂಬಾ ಟ್ರೆಡಿಷ್ನಲ್ ಆಗಿದೆ. ಹಾಗೆ ಸೋಪ್ಗಳನ್ನು, ಕಾಲ್ಗೇಟ್ ಬ್ರಷ್ಗಳನ್ನು ಇಡೋದಕ್ಕೆ ನೋಡಿ ಗ್ರಾನೈಟಿಂದ ಡಿಸೈನ್ ಮಾಡಿರುವಂಥದ್ದು. ತುಂಬ ಸಿಂಪಲ್ ಆದ ಪ್ಲ್ಯಾನಿಂಗ್ ಕೂಡ ಆಗಿದೆ ಇದು. ಹಾಗೆ ನೋಡಿ ಇಲ್ಲಿ ವಾಶ್ ಬೇಸಿನ್ ನೋಡಿ ತುಂಬಾ ಸಿಂಪಲ್ ಆಗಿದೆ ಹಾಗೂ ಕಲರ್ಫುಲ್ ಆಗಿ ಇವು ಕೂಡ ಇದೆ. ಹಾಗೆ ಬೇಸಿನನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿ ಕುಳಿಸಿದ್ದಾರೆ ಅಂತ ನೋಡ್ಕೊಳ್ಬೋದು. ಹಾಗೆ ಈ ಬಾತ್ ಟಬ್ಬಲ್ಲಿ ಹ್ಯಾಂಡ್ ಶವರ್ ಕೂಡ ಇದೆ. ಹಾಗೆ ಇಲ್ಲಿ ಕಾರ್ನರಲ್ಲಿ ನೋಡಿ ಎಲೆಕ್ಟ್ರಿಕ್ ಗೀಸರ್ ಮತ್ತು ಗ್ಯಾಸ್ ಗೀಸರ್ ಕೂಡ ಇಡೋದಕ್ಕೆ ಪ್ಲ್ಯಾನಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಈ ರೀತಿ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ತುಂಬಾನೇ ಟ್ರೆಡಿಷ್ನಲ್ ಆಗಿ ಕಾಣ್ತಾ ಇರುತ್ತೆ. ನೋಡಿ ಎಷ್ಟೊಂದು ಸೂಪರ್ ಆಗಿ ಡಿಸೈನ್ ಆಗಿ ಕಾಣ್ತಾ ಇದೆ ಅಂತ. ಹಾಗೆ ಈ ರೂಮ್ ಪೂರ್ತಿಯಾಗಿ ನೋಡಿ ಎಷ್ಟೊಂದು ಸೂಪರ್ ಆಗಿದೆ ಅಂತ. ಹಾಗೆ ಕಿಚನ್ ನೋಡಿ ತುಂಬಾ ಸಿಂಪಲ್ ಆಗಿ ಕಪಾಟ್ಗಳನ್ನು ಮಾಡಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಈ ಕಡೆ ನೋಡಿ ಪಾತ್ರೆ ತೊಳೆಯುವ ಬೇಸಿನ್ ಇಟ್ಟಿದ್ದಾರೆ. ಹಾಗೆ ಈ ಸೈಡಲ್ಲಿ ನೋಡಿ 3 ಟ್ರಾಲಿಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಉಳಿದೆಲ್ಲವೂ ಸಿಂಪಲ್ ಆಗಿ ಕಪಾಟ್ ಮಾಡಿರುವಂತಹದ್ದು. ಹಾಗೆ ಕಿಚನ್ನಿಂದ ಹೊರಗಡೆ ಬಂದಾಗ ಇಲ್ಲಿ ಯುಟಿಲಿಟಿ ಏರಿಯಾ ನೋಡಿ ಕಾರ್ನರಲ್ಲಿ ಒಂದು ಬೇಸಿನ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮೆಷಿನ್ ಇಡುವುದಕ್ಕೂ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ ಒಂದು ಬಾತ್ರೂಮ್ ಅಟ್ಯಾಚ್ ಟಾಯ್ಲೆಟ್ ನೋಡಿ ಇಂಡಿಯನ್ ಟಾಯ್ಲೆಟನ್ನು ಇಟ್ಟಿರುವಂತಹದ್ದು. ಕಾಮನ್ ಟಾಯ್ಲೆಟ್ ಆಗಿದೆ ಇದು. ಹಾಗೆ ಇಲ್ಲಿ ನೋಡಿ ಶವರ್ ಕೂಡ ಇಟ್ಟಿದ್ದಾರೆ. ಹಾಗೆ ಈ ಕಡೆಗೆ ನೋಡಿ ಎಲೆಕ್ಟ್ರಿಕ್ ಗೀಸರ್ ಇಡೋದಕ್ಕೆ ಕೂಡ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು. ಹಾಗೆ ಇಲ್ಲಿ ನೋಡಿ ಎನಿಮೆಟ್ಲಿಂದ ಮೇಲ್ಗಡೆ ಹೋದಾಗ ಒಂದು ಬೆಡ್ರೂಮ್ ಸಿಗುತ್ತೆ. ಹಾಗೆ ಈ ರೂಮ್ ನೋಡಿ ತುಂಬಾ ಸೂಪರ್ ಆಗಿದೆ. ನೆಲಕ್ಕೆ ಹಾಕಿರುವ ಟೈಲ್ಸ್ ನೋಡಿ ವೈಟ್ ಕಲರಲ್ಲಿದೆ. ಹಾಗೆ 3 ಗೋಡೆಗಳಿಗೆ ಒಂದು ಕಲರ್ ಟೈಲ್ಸನ್ನು ಹಾಕಿದ್ದಾರೆ. ಒಂದಕ್ಕೆ ಮಾತ್ರ ಸ್ವಲ್ಪ ಡಾರ್ಕ್ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೇಲ್ಗಡೆ ನೋಡಿ ಅದೇ ಕಲರಲ್ಲಿ ಕಪಾಟ್ಗಳನ್ನು ಮಾಡಿರುವಂಥದ್ದು. ಎಲ್ಲ ರೂಮಲ್ಲೂ ಒಂದೇ ರೀತಿಯ ಕಪಾಟನ್ನು ಮಾಡಿರುವಂತಹದ್ದು. ಒಂದೇ ಕಲರಲ್ಲಿ ಕಪಾಟ್ ಮಾಡಿದ್ದಾರೆ. ಹಾಗೆ ಇದು ನೋಡಿ ಬಾತ್ರೂಮ್ ಡೋರ್ ನೋಡಿ ಎಷ್ಟೊಂದು ಸೂಪರ್ ಆಗಿದೆ ಅಂತ. ಇದು ಡೋರ್ ಅಂತಲೇ ಅನಿಸಲ್ಲ, ಪ್ಲೈವುಡಿಂದ ಡಿಸೈನ್ ಮಾಡಿರೋ ಥರ ಕಾಣ್ತಾ ಇರುತ್ತೆ. ನೀವು ಡೋರ್ ತರುವಾಗಲೂ ಕೂಡ ಕಲರ್ಫುಲ್ ಆಗಿ ಡಿಸೈನ್ ಆಗಿರುವ ಡೋರನ್ನು ತರೋದ್ರಿಂದ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇರುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಎಲ್ಲ ಒಂದು ಕಪಾಟ್ ಕೂಡ ಮಾಡಿದ್ದಾರೆ.
ಹಾಗೆ ಇಲ್ಲಿ ನೋಡಿ ಸೈಡಲ್ಲಿ ಕಪಾಟನ್ನು ಗ್ರಾನೈಟ್ ಮತ್ತು ಟೈಲ್ಸಿಂದ ಡಿಸೈನ್ ಆಗಿ ಪ್ಲಾನಿಂಗ್ ಮಾಡಿರುವಂಥದ್ದು ತುಂಬಾ ಸೂಪರ್ ಆಗಿ ಕಾಣ್ತಾ ಇರುತ್ತೆ. ಹಾಗೆ ಇಲ್ಲಿ ನೋಡಿ ಸೈಡಲ್ಲಿ ಒಂದು ಗೋಡ್ರೇಜ್ ಟೈಪಲ್ಲಿ ಸಿಂಪಲ್ ಆಗಿ ಮಾಡಿದ್ದಾರೆ. ನೋಡಿ ಕಪಾಟ್ ಒಳಗೂ ಕೂಡ ಸಿಂಪಲ್ ಆದ ಪ್ಲಾನಿಂಗನ್ನೇ ಮಾಡಿದ್ದಾರೆ. ಒಂದು ಮಾತ್ರ ಡ್ರಾವರ್ ಇಟ್ಟಿರುವಂಥದ್ದು, ಡ್ರಾವರ್ಗೆ ಲಾಕರ್ ಕೂಡ ಹಾಕಿರುವಂಥದ್ದು. ಇಲ್ಲಿ ಮೇಲ್ಗಡೆ ಕೂಡ ನೀವು ಸ್ಟೆಪ್ಗಳನ್ನು ಕೂಡ ಇಟ್ಕೊಳ್ಬೋದು. ಹಾಗೆ ಈ ಬಾತ್ರೂಮಿಂದ ಒಳಗಡೆ ನೋಡಿ ಯಾವ ರೀತಿ ಟೈಲ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ. ತುಂಬಾ ಟ್ರೆಡಿಷ್ನಲ್ ಆಗಿದೆ ಈ ಬಾತ್ರೂಮ್ ಟೈಲ್ಸ್ ಕೂಡ. ಹಾಗೆ ಈ ಕಾರ್ನರಲ್ಲಿ ಕೈ ತೊಳೆಯುವ ಬೇಸಿನ್ ಕೂಡ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಶವರ್ ಕೂಡ ಇಟ್ಟಿರುವಂತಹದ್ದು. ಎಲ್ಲ ಬಾತ್ರೂಮಲ್ಲಿ ಕೂಡ ಶವರ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಇಲೆಕ್ಟ್ರಿಕ್ ಗೀಸರ್ ಅಥವಾ ಗ್ಯಾಸ್ ಗೀಸರ್ ಕೂಡ ಇಡೋದಕ್ಕೆ ಪ್ಲಾನಿಂಗ್ ಮಾಡಿದ್ದಾರೆ. ಯಾವ್ದು ಬೇಕೋ ಅದನ್ನು ಇಟ್ಕೊಳ್ಬೋದು. ಎರಡಕ್ಕೂ ಪ್ಲಾನಿಂಗ್ ಮಾಡಿ ಇಟ್ಟಿರುವಂತಹದ್ದು. ಹಾಗೆ ಇಲ್ಲಿ ಕಾರ್ನರಲ್ಲಿ 2 ಸೆಲ್ಫ್ಗಳನ್ನು ಕೂಡ ಇಟ್ಟಿದ್ದಾರೆ. ಹಾಗೆ ಇದು ನೋಡಿ ಇಂಗ್ಲೀಷ್ ಬೇಸಿನನ್ನು ಇಟ್ಟಿರುವಂತಹದ್ದು. ಹಾಗೆ ನೆಲಕ್ಕೂ ಕೂಡ ರಫ್ ಟೈಲ್ಸನ್ನು ಡಿಸೈನ್ ಆಗಿ ಸೆಲೆಕ್ಟ್ ಮಾಡಿರುವುದರಿಂದ ತುಂಬಾ ಕಲರ್ಫುಲ್ ಆಗಿ ಡಿಸೈನ್ಫುಲ್ ಆಗಿ ಕಾಣ್ತಾ ಇರುತ್ತೆ. ಹಾಗೆ ರೂಮಲ್ಲಿ ನೋಡಿ ಬ್ರೌನ್ ಕಲರಲ್ಲಿ ಒಂದು ಗೋಡೆಗೆ ಟೈಲ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ. ಉಳಿದೆಲ್ಲವೂ ನೋಡಿ ಲೈಟ್ ಕಲರಲ್ಲೇ ಸೆಲೆಕ್ಟ್ ಮಾಡಿರುವಂತಹದ್ದು. ಹಾಗೆ ಈ ಕಿಟಕಿಯ ಸುತ್ತಲೂ ಕೂಡ ಬ್ಲ್ಯಾಕ್ ಕಲರ್ನ ಗ್ರಾನೈಟಿಂದ ಡಿಸೈನ್ ಮಾಡಿರುವಂತಹದ್ದು. ಹಾಗೆ ಇಲ್ಲಿ ನೋಡಿ ಹಾಗೆ ಮೇಲ್ಗಡೆಗೂ ಕೂಡ ಎಲ್ ಶೇಪಲ್ಲಿ ಕಪಾಟ್ಗಳನ್ನು ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸೈಡಲ್ಲಿ ನೋಡಿ ಸೆಲ್ಫ್ಗಳನ್ನು ಇಟ್ಟು ಕಪಾಟ್ ಮಾಡಿರುವಂಥದ್ದು. ಸೈಡಲ್ಲಿ ಮಾತ್ರ ಬ್ಲ್ಯಾಕ್ ಪಟ್ಟಿಯಿಂದ ಡಿಸೈನ್ ಮಾಡಿರುವಂಥದ್ದು. ವಾರ್ಡ್ರೋಬ್ಗಳನ್ನೆಲ್ಲ ಒಂದೇ ಕಲರಲ್ಲಿ ಸೆಲೆಕ್ಟ್ ಮಾಡಿದರೆ ಸನ್ಮೈಕ್ ಕೂಡ ವೇಸ್ಟ್ ಆಗಲ್ಲ. ಹಾಗೆ ಎಲ್ಲ ರೂಮಲ್ಲೂ ಒಂದೇ ಥರ ಡಿಸೈನ್ ಆಗಿ ಕಾಣ್ತಾ ಇರುತ್ತೆ. ಹಾಗೆ ಈ ರೂಮ್ಗೂ ಕೂಡ ಅಟ್ಯಾಚ್ ಆಗಿ ಟಾಯ್ಲೆಟ್ ಕೂಡ ಮಾಡಿರುವಂಥದ್ದು. ಹಾಗೆ ಅರಮನೆ ಅಂತಿದ್ದ ಮನೆಯ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು.